ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಫೇಸ್ಬುಕ್ಕಲ್ಲಿ ನೀವು ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾರು ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ಒಟ್ಟಾಗಿ ನಾವು ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ ಸ್ವಾಮಿ. ನಿನ್ನ ಪ್ರೀತಿಯು ಸ್ವಾಮಿ, ನಿನ್ನ ತ್ಯಾಗವನ್ನು ನಾವು ಧ್ಯಾನಿಸುತ್ತಾ, ಥ್ಯಾಂಕ್ ಯು ಮಾಸ್ಟರ್, ನಿನ್ನನ್ನು ನಾವು ಆರಾಧಿಸ್ತಾ ಇದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ನಿನ್ನಯ ಪ್ರೀತಿಯು ಎಷ್ಟೋ ಅಪಾರವು, ನಿನ್ನಯ ಪ್ರೀತಿಯು ಎಷ್ಟೋ ವಿಶಾಲವು, ನಿನ್ನಯ ಪ್ರೀತಿಯು ಎಷ್ಟೋ ಅಪಾರವು, ನಿನ್ನಯ ಪ್ರೀತಿಯು ಎಷ್ಟೋ ವಿಶಾಲವು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ನಿನ್ ಪ್ರೀತಿಯಲ್ಲಿ ಎಂದು ನಾವು ಎಂದೆಂದು ನೆಲೆಗೊಂಡೆವು. ನಿನ್ ಪ್ರೀತಿಯನ್ನು ಎಂದು ನಾವು ಲೋಕಕ್ಕೆ ಸಾರಿ ಹೇಳುವೆವು. ನಿನ್ ಪ್ರೀತಿಯಲ್ಲಿ ಎಂದು ನಾವು ಎಂದೆಂದು ನೆಲೆಗೊಂಡೆವು. ನಿನ್ ಪ್ರೀತಿಯನ್ನು ಎಂದು ನಾವು ಲೋಕಕ್ಕೆ ಸಾರಿ ಹೇಳುವೆವು. ನಿತ್ಯದ ಪ್ರೀತಿಯು ಎಷ್ಟು ಅಪಾರವು, ನಿತ್ಯದ ಪ್ರೀತಿಯು ಎಷ್ಟು ರಮ್ಯವು, ವರ್ಣಿಸಲ ಸಾಧ್ಯವು, ವರ್ಣಿಸಲ ಸಾಧ್ಯವು. ನಿನ್ನಯ ಪ್ರೀತಿಯು ಎಷ್ಟೋ ಅಪಾರವು, ನಿನ್ನಯ ಪ್ರೀತಿಯು ಎಷ್ಟೋ ವಿಶಾಲವು, ನಿನ್ನಯ ಪ್ರೀತಿಯು ಎಷ್ಟೋ ಅಪಾರವು, ನಿನ್ನಯ ಪ್ರೀತಿಯು ಎಷ್ಟೋ ವಿಶಾಲವು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ಸಂಪೂರ್ಣವಾದ ನಿನ್ನ ಪ್ರೀತಿಯು ನಮಗೆ ಧೈರ್ಯ ನೀಡಿತು, ಧಾರಾಳವಾದ ನಿನ್ನ ಪ್ರೀತಿಯು ನಮ್ಮಲ್ಲಿ ಉಕ್ಕಿ ಹರಿಯಿತು.
ಪ್ರೀತಿಯು ನಮಗೆ ಧೈರ್ಯ ನೀಡಿತು. ಧಾರಾಳವಾದ ನಿನ್ನ ಪ್ರೀತಿಯು ನಮ್ಮಲ್ಲಿ ಉಕ್ಕಿ ಹರಿಯಿತು. ನಿತ್ಯಾಗ ಪ್ರೀತಿಯು ಎಷ್ಟು ಅಪಾರವು, ನಿತ್ಯಾಗ ಪ್ರೀತಿಯು ಎಷ್ಟು ರಮ್ಯವು, ವರ್ಣಿಸಲ ಸಾಧ್ಯವು, ವರ್ಣಿಸಲ ಸಾಧ್ಯವು. ನಿನ್ನಯ ಪ್ರೀತಿಯು ಎಷ್ಟು ಅಪಾರವು, ನಿನ್ನಯ ಪ್ರೀತಿಯು ಎಷ್ಟು ವಿಶಾಲವು, ನಿನ್ನಯ ಪ್ರೀತಿಯು ಎಷ್ಟು ಅಪಾರವು, ನಿನ್ನಯ ಪ್ರೀತಿಯು ಎಷ್ಟು ವಿಶಾಲವು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ನಿನ್ ಪ್ರೀತಿಯಲ್ಲಿ ಎಂದು ನಾವು ಎಂದೆಂದು ನೆಲೆಗೊಂಡೆವು. ನಿನ್ ಪ್ರೀತಿಯನ್ನು ಎಂದು ನಾವು ಲೋಕಕ್ಕೆ ಸಾರಿ ಹೇಳುವೆವು. ನಿನ್ ಪ್ರೀತಿಯಲ್ಲಿ ಎಂದು ನಾವು ಎಂದೆಂದು ನೆಲೆಗೊಂಡೆವು. ನಿನ್ ಪ್ರೀತಿಯನ್ನು ಎಂದು ನಾವು ಲೋಕಕ್ಕೆ ಸಾರಿ ಹೇಳುವೆವು. ನಿತ್ಯಾಗ ಪ್ರೀತಿಯು ಎಷ್ಟು ಅಪಾರವು, ನಿತ್ಯಾಗ ಪ್ರೀತಿಯು ಎಷ್ಟು ರಮ್ಯವು, ವರ್ಣಿಸಲ ಸಾಧ್ಯವು, ವರ್ಣಿಸಲ ಸಾಧ್ಯವು. ನಿನ್ನಯ ಪ್ರೀತಿಯು ಎಷ್ಟು ಅಪಾರವು, ನಿನ್ನಯ ಪ್ರೀತಿಯು ಎಷ್ಟು ವಿಶಾಲವು, ನಿನ್ನಯ ಪ್ರೀತಿಯು ಎಷ್ಟು ಅಪಾರವು, ನಿನ್ನಯ ಪ್ರೀತಿಯು ನಿಷ್ಟು ಅಪಾರವು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ನಿನ್ನಲ್ಲಿ ನಾವು ಎಂದೆಂದು ಹರ್ಷಿಸುವೆವು, ನೀನೇ ನನ್ನ ತಂದೆಯು. ಸಂಪೂರ್ಣವಾದ ನಿನ್ನ ಪ್ರೀತಿಯು ನಮಗೆ ಧೈರ್ಯ ನೀಡಿತು. ಧಾರಾಳವಾದ ನಿನ್ನ ಪ್ರೀತಿಯು ನಮ್ಮಲ್ಲಿ ಉಕ್ಕಿ ಹರಿಯಿತು. ಸಂಪೂರ್ಣವಾದ ನಿನ್ನ ಪ್ರೀತಿಯು
ಎಷ್ಟು ಅಪಾರವು ನಿತ್ಯಾಗ ಪ್ರೀತಿಯು ಎಷ್ಟೋ ರಮ್ಯವು ವರ್ಣಿಸಲ ಸಾಧ್ಯವು ವರ್ಣಿಸಲ ಸಾಧ್ಯವು ವರ್ಣಿಸಲ ಸಾಧ್ಯವು ವರ್ಣಿಸಲ ಸಾಧ್ಯವು ನಿತ್ಯಾಗ ಪ್ರೀತಿಯು ಎಷ್ಟೋ ಅಪಾರವು ನಿತ್ಯಾಗ ಪ್ರೀತಿಯು ಎಷ್ಟೋ ರಮ್ಯವು ವರ್ಣಿಸಲ ಸಾಧ್ಯವು ವರ್ಣಿಸಲ ಸಾಧ್ಯವು ವರ್ಣಿಸಲ ಸಾಧ್ಯವು ನಿತ್ಯಾಗ ಪ್ರೀತಿಯು ಎಷ್ಟೋ ಅಪಾರವು ನಿತ್ಯಾಗ ಪ್ರೀತಿಯು ಎಷ್ಟೋ ರಮ್ಯವು ವರ್ಣಿಸಲ ಸಾಧ್ಯವು ಎಸ್ ಮಾಸ್ಟರ್ ವರ್ಣಿಸಲ ಸಾಧ್ಯವು ವರ್ಣಿಸಲ ಸಾಧ್ಯವು ವರ್ಣಿಸಲ ಸಾಧ್ಯವು ನಿನ್ನಯ ಪ್ರೀತಿಯು ಎಷ್ಟೋ ಅಪಾರವು ನಿನ್ನ ಪ್ರೀತಿಯು ಎಷ್ಟೋ ರಮ್ಯವು ವರ್ಣಿಸಲ ಸಾಧ್ಯವು ವರ್ಣಿಸಲ ಸಾಧ್ಯವು Yes, Master, we thank you, Lord. Glory, glory. Thank you, Lord. Thank you, Jesus. Thank you, Lord, your presence, Master. Thank you, Lord. Thank you, Father. Thank you, Lord, your presence, oh God. ತಂದೆ, ನಾವು ನಿನ್ನ ಸನ್ನಿಧಿಯಲ್ಲಿ ಆನಂದ ಪಡ್ತಾ ಇದ್ದೇವೆ. Yes, Lord. ನಾವು ನಿನ್ನಲ್ಲಿ ಹರ್ಷಿಸ್ತಾ ಇದ್ದೇವೆ. Yes, Master. We give praise you, Master. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. Yes, Lord. ನಾವು ನಿನ್ನಿಂದ ಕೇಳುತ್ತೇವೆ, ನಿನ್ನಿಂದ ನಾವು ನಡೆಸಲ್ಪಡುತ್ತೇವೆ. In Jesus' name, amen, amen, amen. ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ನಮ್ಮ ಪ್ರತಿಯೊಂದು ಪ್ರಶ್ನೆಗೆ ಅದು ಉತ್ತರ ಕೊಡುತ್ತದೆ. ದೇವರ ವಾಕ್ಯದಲ್ಲಿ ನಮಗೆ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಸೊಲ್ಯೂಷನ್ ಇದೆ. ವಿ ಕ್ಯಾನಾಟ್ ಕ್ವಿಕ್ಲಿ ಜಡ್ಜ್. ನಾವು ಯಾರನ್ನು ಹೇಗೋ ಯಾವುದೋ ರೀತಿಯಲ್ಲಿ ನಾವು ಜಡ್ಜ್ ಮಾಡಲಿಕ್ಕೆ ಆಗುವುದಿಲ್ಲ, ತೀರ್ಪು ಮಾಡಲಿಕ್ಕೆ ಆಗುವುದಿಲ್ಲ. ವಿ ನೀಡ್ ಟು ಸಿ ಥ್ರೂ ದ ವರ್ಡ್ ಆಫ್ ಗಾಡ್. ನಾವು ದೇವರ ವಾಕ್ಯದ ಅನುಸಾರವಾಗಿ ನೋಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ನಾವೊಂದು ದೇಶದಲ್ಲಿ ಇದ್ದೇವೆ, ದೇಶದಲ್ಲಿ ಇದ್ದಾಗ ಆ ದೇಶದ ಒಂದು ಸಂವಿಧಾನ ಇದೆ, ನಾವು ನೋಡ್ತೇವೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಯಾಕೆ? ಮನುಷ್ಯನು ಸುಖವಾಗಿ ಜೀವಿಸಲು ಆತನ ಹಕ್ಕು ಇದೆ, ಆತನಿಗೆ ಕರ್ತವ್ಯ ಕೂಡ ಇದೆ. ಏನೇ ಸಮಸ್ಯೆ ಬಂದರೆ ಅದಕ್ಕೆ ತಕ್ಕಾದ ಸೊಲ್ಯೂಷನ್ ಅನ್ನು ನೀವು ಹುಡುಕುತ್ತೀರಿ.
ಆರ್ಟಿಕಲನ್ನು ನೀವು ಹುಡುಕ್ತೀರಿ, ಸೊಲ್ಯೂಷನ್ ಇದೆ. ಅದೇ ರೀತಿ ಸ್ಪಿರಿಚುವಲ್ ಸೊಲ್ಯೂಷನ್ ದೇವರ ವಾಕ್ಯದಲ್ಲಿದೆ. ಅದಕ್ಕೆ ದೇವರ ರಾಜ್ಯದ ಮಾತುಗಳು, ದ ಕಿಂಗ್ಡಮ್ಸ್ ವರ್ಡ್, ದ ವರ್ಡ್ಸ್ ಆಫ್ ದ ಕಿಂಗ್ಡಮ್, ದೇವರ ರಾಜ್ಯದ ಮಾತುಗಳು. ಹೇಗೆ ದೇವರ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರಿ, ಆ ರಾಜ್ಯದಲ್ಲಿ ಹೇಗೆ ಫಂಕ್ಷನ್ ಆಗುವಂಥದ್ದು. ಓಕೆ, ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನೆಯಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದ ಒಳಗೆ ನಮ್ಮನ್ನು ಸೇರಿಸ್ತಾನೆ. ಆ ರಾಜ್ಯದಲ್ಲಿ ನಾವು ಪ್ರವೇಶವಾಗಿದ್ದೇವೆ. ಪೌರನಗೇನಾದ ಪ್ರತಿಯೊಬ್ಬ ವ್ಯಕ್ತಿ, ಹಿ ಈಸ್ ಇನ್ ದ ಡಿಫರೆಂಟ್ ಕಿಂಗ್ಡಮ್ ಆಫ್ ಇಸ್ ಡಿಯರ್ ಸನ್. ಕೊಲಿಷನ್ 1 chapter 13 verse ಓದಿದೆ ನಮಗೆ ಸಿಗ್ತದೆ. ಕೊಲಿಷನ್ 1 chapter 13 verse. ದೇವರು ನಮ್ಮನ್ನು ಅಂಧಕಾರದ ದೊರೆತನೆಯಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸ್ತಾನೆ. He has delivered us from the power of darkness and conveyed us into the kingdom of the Son of His love. Kingdom of the Son of His love. ಆತನ ಮಗನ ರಾಜ್ಯದೊಳಗೆ, ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸ್ತಾನೆ. ಆ ರಾಜ್ಯದಲ್ಲಿ ನಾವು ಹುಟ್ಟಿದ ನಂತರ ಆ ರಾಜ್ಯದ ಪ್ರಿನ್ಸಿಪಲ್ಗಳಿವೆ, ಆ ರಾಜ್ಯದ ಸಿಸ್ಟಮ್ ಇದೆ. ಆ ರಾಜ್ಯದ ಸಿಸ್ಟಮ್ ಪ್ರಕಾರ ನಾವು ನಡೀಬೇಕು. ಅದಕ್ಕೆ ಯೇಸು ಹೇಳಿದ, ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡಬೇಡ್ರಿ, ನ್ಯಾಯವಾದ ತೀರ್ಪನ್ನು ಮಾಡ್ರಿ. ಓಕೆ, 7ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. 7 chapter 24 verse, ಗಾಸ್ಪಲ್ ಆಫ್ ಜಾನ್, ಯೋಹಾನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 24ನೇ ವಚನ. 7ನೇ ಅಧ್ಯಾಯ 24ನೇ ವಚನ. ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡ್ರಿ, ನ್ಯಾಯವಾದ ತೀರ್ಪು ಮಾಡ್ರಿ ಎಂದು ಹೇಳಿದನು. ಡು ನಾಟ್ ಜಡ್ಜ್ ಅಕಾರ್ಡಿಂಗ್ ಟು ಅಪಿಯರೆನ್ಸ್, ಬಟ್ ಜಡ್ಜ್ with a righteous judgment. Judge with a righteous judgment. ಓಕೆ, ಯಾರು ನಿಮಗೆ ಪ್ರಾಫೆಸಿ ಕೊಡ್ತಾನಂತೆ ಹೇಳಿಕೊಂಡು ಬೈಬಲ್ ಇರ್ತದೆ, ಒಟ್ಟಾರೆ ನಾವು ಜಡ್ಜ್ ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ಜಡ್ಜ್ ದ ಪ್ರಾಫೆಸಿ ಅಂತ ಹೇಳ್ತದೆ, ಟೆಸ್ಟ್ ದ ಪ್ರಾಫೆಸಿ ಅಂತ ಹೇಳ್ತದೆ. ಓಕೆ, ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಕೊರಿಂಥಿಯನ್ 12 chapter ನಾವು ಓದಿದ್ರೆ ನಮಗೆ ಸಿಗುತ್ತೆ. 14 chapter. ಓಕೆ, 14ನೇ 29ನೇ ವಚನ, 14 chapter 29 verse. ಫಸ್ಟ್ ಕೊರಿಂಥಿಯನ್. ಓಕೆ, ಪ್ರವಾದಿಗಳು 2 3 ಮಾತಾಡಲಿ, ಮಿಕ್ಕಾದವರು ಕೇಳಿ ವಿವೇಚನೆ ಮಾಡಲಿ. ಇಂಗ್ಲಿಷ್ನ ಹೇಳ್ತದೆ, ಲೆಟ್ 2 or 3 prophets speak and let the others judge. ಬೈಬಲ್ ಹೇಳ್ತದೆ ಜಡ್ಜ್. ಹೇಗೆ ನಾವು ಜಡ್ಜ್ಮೆಂಟ್ ಕೊಡಬೇಕು, ಹೇಗೆ ಜಡ್ಜ್ ಮಾಡಬೇಕು? ಥ್ರೂ ದ ವರ್ಡ್ ಆಫ್ ಗಾಡ್. ಥ್ರೂ ದ ವರ್ಡ್ ಆಫ್ ಗಾಡ್. ಅದರ ಅರ್ಥ ಪ್ರವಾದನೆಗಳನ್ನು ನಾವು ಹಿನ್ನಯಿಸುವಂಥದ್ದಲ್ಲ, ಬಟ್ ವಿ ನೀಡ್ ಟು ಟೆಸ್ಟ್ ಅಂಡ್ ಜಡ್ಜ್ ದ ಪ್ರಾಫೆಸಿ ಥ್ರೂ ದ ವರ್ಡ್ ಆಫ್ ಗಾಡ್. ಓಕೆ, ಒಬ್ಬ ಜಡ್ಜ್ ಭಾರತ ಸಂವಿಧಾನದ ಪ್ರಕಾರ, ನ್ಯಾಯದ ಪ್ರಕಾರ ಜಡ್ಜ್ ಕೂತ್ಕೊಳ್ತಾನೆ. ಅವನಿಗೆ ಖುಷಿ ಬಂದಾಗೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಆಗುವುದಿಲ್ಲ. ಅಕಾರ್ಡಿಂಗ್ ಟು ದ ಲಾ ಅಪ್ರೂವ್ ಆದಂತ ಹೇಳಿದ್ರೆ ಅದಕ್ಕೆ ತಕ್ಕಾಗಿ ಅವನು ಜಡ್ಜ್ ಮಾಡಬೇಕು. ನ್ಯಾಯ ತಪ್ಪಿ ಅವನು ಜಡ್ಜ್ ಮಾಡಲಿಕ್ಕೆ ಆಗುದಿಲ್ಲ. ಲಂಚ ತೆಗೆದುಕೊಂಡು ಅವನು ಜಡ್ಜ್ಮೆಂಟ್ ಕೊಡಲಿಕ್ಕೆ ಆಗುದಿಲ್ಲ. ಓಕೆ, ಅವನೇನೇ ಜಡ್ಜ್ಮೆಂಟ್ ಕೊಟ್ಟರು ಅದು ನ್ಯಾಯವಾಗಿರಬೇಕು. ಅದೇ ರೀತಿ ದೇವರ ಪುಸ್ತಕದಲ್ಲಿ ಕೆಲವು ನಿಯಮಗಳಿವೆ. ಓಕೆ, ಏನೇನೋ ಕಣಿ ಹೇಳಿದ ಹಾಗೆ ಪ್ರಾಫೆಸಿ ಕೇಳಲಿಕ್ಕೆ ಆಗುವುದಿಲ್ಲ. ವಿ ನೀಡ್ ಟು ಟೆಸ್ಟ್ ದ ಪ್ರಾಫೆಸಿ. ಬೈಬಲ್ ಹೇಳ್ತದೆ. ಇನ್ನೊಂದು ವಚನ ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. 5 chapter 20 verse, ಥೆಸಲೋನಿಕ 5 chapter 20. ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಹಿನ್ನಯಿಸಬೇಡ್ರಿ. ಡು ನಾಟ್ ಡಿಸ್ಪೈಸ್ ಪ್ರಾಫೆಸಿಸ್.
ಓಕೆ, ಅದರರ್ಥ ನಿಗ್ಲೆಕ್ಟ್ ಮಾಡುವಂಥದ್ದಲ್ಲ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಟೆಸ್ಟ್ ಆಲ್ ಥಿಂಗ್ಸ್, ಹೋಲ್ಡ್ ಫಾಸ್ಟ್ ವಾಟ್ ಈಸ್ ಗುಡ್. ನಾನು ನೋಡ್ತಾ ಇದ್ದೇನೆ ನಿನಗೆ ಆಕ್ಸಿಡೆಂಟ್ ಆಗುವಂಥದ್ದು, ಇಟ್ಸ್ ನಾಟ್ ಎ ಪ್ರಾಫೆಸಿ. ನಾನು ನೋಡ್ತಾ ಇರೋದೇ ನೀನೊಂದು ಸಿಕ್ನೆಸ್ಸಲ್ಲಿ ಸಾಯುವಂಥದ್ದು. ಸತ್ಯವೇದೇನು ಹೇಳ್ತದೆ? ಸತ್ಯವೇದೇನು ಹೇಳ್ತದೆ? ನೀನು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿಮಗೆ ಶುಭ ಉಂಟಾಗುವುದು. ಓಕೆ, ಪ್ರಾಫೆಸಿ ಅವತ್ತು ಒಬ್ಬ ವ್ಯಕ್ತಿಯನ್ನು ಭಯ ಹುಟ್ಟಿಸ್ತಿಲ್ಲ. ಪ್ರಾಫೆಸಿ ಇಂಪಾರ್ಟೆಂಟ್ 3 ಸಂಗತಿಗಳು: ಎಡಿಫಿಕೇಶನ್, ಕರೆಕ್ಷನ್, ಎಡಿಫೈ ಮಾಡುತ್ತದೆ, ಭಕ್ತಿ ವೃದ್ಧಿ ಮಾಡುತ್ತದೆ, ಸಂತೈಸುವಿಕೆ ಮತ್ತು ಪ್ರೋತ್ಸಾಹ. ಪ್ರೈಸ್ ಗಾಡ್. ಬೇಕಾದ್ರೆ ನಾವು ಓದಿದರೆ ನಮಗೆ ಸಿಗ್ತದೆ. 14 ಚಾಪ್ಟರ್ 14 3 ವರ್ಸ್, 1 ಕೊರಿಂಥಿಯನ್. ಪ್ರವಾದಿಸುವವರು ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಇಂಗ್ಲಿಷ್ನಲ್ಲಿದೆ, ಬಟ್ ಹಿ ಹೂ ಪ್ರೊಫೆಸೈಸ್ ಸ್ಪೀಕ್ಸ್ ಎಡಿಫಿಕೇಶನ್ ಆ್ಯಂಡ್ ಎಕ್ಸಾರ್ಟೇಷನ್ ಆ್ಯಂಡ್ ಕಂಫೋರ್ಟ್ ಟು ಮ್ಯಾನ್. ಕಂಫೋರ್ಟ್, ಎಡಿಫೈ ಆಗೋದಿಲ್ಲ, ಎಕ್ಸಾರ್ಟೇಷನ್ ಆಗೋದಿಲ್ಲ, ಒಬ್ಬ ವ್ಯಕ್ತಿ ಕಂಫೋರ್ಟ್ ಆಗೋದಿಲ್ಲ. ಆ ಪ್ರಾಫೆಸ್ ನೀವು ತೆಗೆದುಕೊಳ್ಬೇಕಾಗಿಲ್ಲ. ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಹೇಳ್ತದೆ, ಬಟ್ ಆನ್ ದ ಅದರ್ ಹ್ಯಾಂಡ್ ದ ಒನ್ ಹೂ ಪ್ರೊಫೆಸೈಸ್, ಹೂ ಇಂಟರ್ಪ್ರೆಟ್ ದ ಡಿವೈನ್ ವಿಲ್ ಅಂಡ್ ಪರ್ಪಸ್ ಇನ್ ಇನ್ಸ್ಪೈರ್ಡ್ ಪ್ರೀಚಿಂಗ್ ಅಂಡ್ ಟೀಚಿಂಗ್, speak to man for their upbuilding and constructive spiritual progress and encouragement and consolation through the word of God. ದೇವರ ವಾಕ್ಯಾನುಸಾರವಾಗಿ. ಅದಕ್ಕೆ ಯಾರೋ ಎಲ್ಲ ಪ್ರಾಫೆಸಿಗಳನ್ನು ಹೇಳಿದವರು ನೀವು ಕೇಳಬೇಕಾಗಿಲ್ಲ. ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಒಬ್ಬರು ಇಬ್ಬರು ಪ್ರವಾದಿಸಲಿ, ಉಳಿದವರು ಟೆಸ್ಟ್ ಮಾಡಲಿ, ಜಡ್ಜ್ ಮಾಡಲಿ. ಓ, ಎಂಥದ್ದು ಟೆಸ್ಟ್ ಮಾಡ್ತೀರಿ? ಪವಿತ್ರಾತ್ಮನ ದುಃಖಪಡಿಸ್ತೀರಾ? ನೋ, ಟೆಸ್ಟ್ ಮಾಡಿ ಅಂತ ಹೇಳ್ತದೆ ಬೈಬಲ್. ಅಪೊಸ್ತಲ ಪೌಲನು ಪ್ರೀಚ್ ಮಾಡುತ್ತಿರುವಾಗ ಬೈಬಲ್ ಹೇಳ್ತದೆ, ನಾವು ನೋಡ್ತೇವೆ 17ನೇ ಅಧ್ಯಾಯ 11ನೇ ವಚನ, 17:11 ಆಕ್ಟ್ ಆಫ್ ಅಪೋಸ್ಟಲ್. 17:11 ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ. ಯಾವ ಮನಸ್ಸಿನಿಂದ? ಶುದ್ಧ ಮನಸ್ಸಿನಿಂದ. ಯಾವ ಬಿಟರ್ನೆಸ್ನಿಂದ ಅಲ್ಲ, ಕಹಿ ಭಾವನೆಯಿಂದ ಅಲ್ಲ, ಅಥವಾ ಯಾವುದೇ ಒಂದು ತಪ್ಪು ಹುಡುಕಬೇಕೆಂಬ ಭಾವನೆಯಿಂದ ಅಲ್ಲ. ಬೆರೋಯ ಸಭೆಯವರು ನಾವು ನೋಡ್ತೇವೆ. ಓಕೆ, ಬೆರೋಯ ಸಭೆ, ಆ ಸಭೆಯವರು ಥೆಸಲೋನಿಕದವರಿಗಿಂತ, ಬೇಕಾದ 10ನೇ ವಚನದಿಂದ ನಾವು ಓದುವ. ಕೂಡಲೇ ಸಹೋದರ ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೆರೋಯಕ್ಕೆ ಕಳುಹಿಸಿಬಿಟ್ಟರು. ಓಕೆ, ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಗೆ ಹೋದರು. ಆ ಸಭೆಯವರು ಯಾರು? ಬೆರೋಯ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಅಂದರೆ ಸತ್ಯವೇದದಲ್ಲಿ ಇದೆಯಾ ಅಂತ. ಅದಕ್ಕೋಸ್ಕರ ನಮಗೆ ದೇವರ ವಾಕ್ಯ ಕೊಡಲ್ಪಟ್ಟಿದೆ, ಜೀವಿಸಲಿಕ್ಕೆ, ದೇವರಿಗೋಸ್ಕರ ಜೀವಿಸಲಿಕ್ಕೆ. ನಾವು ನೋಡ್ತೇವೆ, ಸಾಮ್ಯಲನು ಆತನು ನ್ಯಾಯಸ್ಥಾಪಕರಲ್ಲಿ ನ್ಯಾಯಸ್ಥಾಪಕನಾಗಿದ್ದ. ಅವನು ಏನೇ ನ್ಯಾಯಸ್ಥಾಪನೆ ಮಾಡುವುದಾದರೆ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ಆತನು ಮಾಡಬೇಕಿತ್ತು. ಓಕೆ, ಇಲ್ಲಿ ನಾವು ನೋಡ್ತೇವೆ 8ನೇ ಅಧ್ಯಾಯ 1ನೇ ಸಾಮ್ಯುಯೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಓಕೆ, ಅವನ ಚೊಚ್ಚಲ ಮಗನ ಹೆಸರು ಯೋವೇಲ್, ಮರಚಲ ಮಗನ ಹೆಸರು ಅಬಿಯ. ಇವರ ನ್ಯಾಯಸ್ಥಾನವು ಬೇರ್ಷೆಬದಲ್ಲಿತ್ತು.
ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ, ತಂದೆ ಯಾವ ಮಾರ್ಗದಲ್ಲಿ ನಡೀತಾ ಇದ್ದ? ದೇವರ ಮಾರ್ಗದಲ್ಲಿ ನಡೀತಾ ಇದ್ದ. ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾದ ತೀರ್ಪು ಮಾಡುತ್ತಿದ್ದರಿಂದ, ಇವರು ದ್ರವ್ಯಾಶೆಯಿಂದ, ಹಣದ ಆಸೆಯಿಂದ ಲಂಚ ತೆಗೆದುಕೊಂಡು ದೇವರ ವಾಕ್ಯಾನುಸಾರವಾಗಿ ತೀರ್ಪು ಕೊಡುವುದನ್ನು ಬಿಟ್ಟು ಇವರು ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾದ ತೀರ್ಪು ಮಾಡುತ್ತಿದ್ದರು. ಲಂಚವು ಕಣ್ಣುಳ್ಳವರನ್ನು ಕುರುಡರನ್ನಾಗಿ ಮಾಡುತ್ತಂತ ಬೈಬಲ್ತದೆ. ಲಂಚವು ಬಡವನ ನ್ಯಾಯವನ್ನು ತಪ್ಪಿಸ್ತದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ದು, ನೀವು ಜನರಿಗೆ ನ್ಯಾಯ ತೀರಿಸುವಾಗ ನಾನು ನಿಮ್ಮ ಸಂಗಡ ಇರುತ್ತೇನೆ. ಐ ವಿಲ್ ಗಿವ್ ಬ್ಯಾಕಪ್. ನೀವೇನು ಮಾತಾಡುತ್ತೀರಿ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ಆ ಮಾತುಗಳನ್ನು ನಾನು ಸ್ಥಾಪಿಸ್ತೇನೆ. ಅವನು ಖುಷಿ ಬಂದಾಗೆ ಅವನು ನ್ಯಾಯಸ್ಥಾಪಕ ಅಂತ ತೀರ್ಪು ಮಾಡಲಿಕ್ಕೆ ಆಗುವುದಿಲ್ಲ. ಖುಷಿ ಬಂದಾಗೆ ತೀರ್ಪು ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ಬ ವ್ಯಕ್ತಿ ಯಾವುದೊಂದು ಪ್ರಾಬ್ಲಮ್ ಅಲ್ಲಿ ಬರುತ್ತಾನೆ, ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ಆತನು ಸೊಲ್ಯೂಷನ್ ಕೊಡಬೇಕು, ತೀರ್ಪು ಕೊಡಬೇಕು. ಇವರು ಏನು ಮಾಡ್ತಾ ಇದ್ರು? ಹಣ ತೆಗೆದುಕೊಂಡು, ಲಂಚ ತೆಗೆದುಕೊಂಡು, ಹಣದ ಆಸೆಯಿಂದ ನ್ಯಾಯಕ್ಕೆ ವಿರುದ್ಧವಾದ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ತೀರ್ಪು ಕೊಡುತ್ತಿದ್ದರು. ಲಂಚವು ಕಣ್ಣುಳ್ಳವರನ್ನು ಕುರುಡರನ್ನಾಗಿ ಮಾಡುತ್ತದೆ. ಲಂಚವು ಬಡವರ ನ್ಯಾಯವನ್ನು ತಪ್ಪಿಸ್ತದೆ. ಇಲ್ಲಿ 4ನೇ ವಚನ ನಾವು ನೋಡ್ತೇವೆ, 14. ಇಸ್ರಾಯೇಲರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಾಮ್ಯುಯೇಲನ ಬಳಿಗೆ ಬಂದು ಅವನಿಗೆ, ಓಕೆ, ನೀನಂತೂ ಮುದುಕನಾಗಿದ್ದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ, ಆದ್ದರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಎಂದರು. ಇಮಿಡಿಯೇಟ್ಲಿ ಸ್ಪಿರಿಚುವಲ್ ಫಂಕ್ಷನ್ ಆಗೋದು ಬಿಟ್ಟು ವರ್ಲ್ಡ್ಲಿ ಸಿಸ್ಟಮ್ ಅನ್ನು ಅಪ್ಲೈ ಮಾಡಲಿಕ್ಕೆ ಹೋದರು. ಒಂದು ಸಭೆ ಸರಿಯಾದ ಸೊಲ್ಯೂಷನ್ ಕೊಡದಿದ್ದರೆ ಜನರು ದ ವರ್ಲ್ಡ್ ಸಿಸ್ಟಮ್ಗೆ ಇನ್ವಾಲ್ವ್ ಆಗ್ತಾರೆ. ಎಲ್ಲಿ ಹೋಗುದು ಅವಳು? ದೇವರ ವಾಕ್ಯದಲ್ಲಿ ಸೊಲ್ಯೂಷನ್ ಇಲ್ಲ ಅಂತ ಹೇಳಿದರೆ ಅವರು ವರ್ಲ್ಡ್ ಸಿಸ್ಟಮ್ ಅನ್ನು ಅಪ್ಲೈ ಮಾಡಲಿಕ್ಕೆ ನೋಡ್ತಾರೆ. ಇಲ್ಲಿ ಮಿಸ್ಟೇಕ್ ಇಸ್ರಾಯೇಲ್ ಜನರಲ್ಲ, ಇಲ್ಲಿ ಮಿಸ್ಟೇಕ್ ಸಾಮ್ಯುಯೇಲನ ಮಕ್ಕಳದ್ದು. ಸಾಮ್ಯುಯೇಲನ ಮಕ್ಕಳದ್ದು. ಬೈಬಲ್ ಸಾಮ್ಯುಯೇಲನು ಎಲ್ಲಿವರೆಗೆ ನ್ಯಾಯ ತೀರಿಸ್ತಾ ಇದ್ದಾರ ದೇಶದಲ್ಲಿ ಸಮಾಧಾನವಿತ್ತು. ಯಾಕಂದರೆ ಅದು ಏನೇ ಮಾತಾಡಿದರೂ ಆತನು ದೇವರ ಪರವಾಗಿ ಮಾತಾಡಿದ. ಸಾಮ್ಯುಯೇಲನು ಏನು ಮಾತಾಡಿದ, ದೇವರು ಅವನ ಒಂದು ಮಾತನ್ನು ಬೆಳ್ಳಿಕ್ಕೆ ಬಿಡಲಿಲ್ಲ. ಅವನ ಪ್ರತಿಯೊಂದು ಮಾತುಗಳಿಗೆ ಪರಲೋಕ ಬ್ಯಾಕಪ್ ಮಾಡ್ತಾ ಇತ್ತು, ಏಂಜಲ್ಸ್ಗಳು ಬ್ಯಾಕಪ್ ಮಾಡ್ತಾ ಇದ್ದರು. ಅವನು ಏನೇ ಮಾತಾಡ್ತಾ ಇದ್ದ ನ್ಯಾಯವಾಗಿ ತೀರ್ಪು ಮಾಡುತ್ತಿದ್ದ. ಅದಕ್ಕೆ ಬೈಬಲ್ ಹೇಳುತ್ತೆ, ಕಣ್ಣಿಗೆ ಕಾಣುವ ಬಗ್ಗೆ ತೀರ್ಪು ಮಾಡಬೇಡ್ರಿ, ನ್ಯಾಯವಾದ ತೀರ್ಪನ್ನು ಮಾಡಿರಿ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವಿಶ್ವಾಸಿ ಆತನ ಮಾತುಗಳು ವೆರಿ ವೆರಿ ಇಂಪಾರ್ಟೆಂಟ್. ಬೇಕಾದ್ರೆ ನಾವು ಓದುವ 1 Corinthians 6 ಚಾಪ್ಟರ್, 1 Corinthians 6 ಚಾಪ್ಟರ್. ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವ ಜನರ ಮುಂದೆ ಹೋಗದೆ ಅನ್ಯ ಜನರ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯ ಉಂಟೋ? ದೇವ ಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ? ನಾವು ದೇವದೂತರಿಗೂ ತೀರ್ಪು ಮಾಡುವೆವೆಂಬುದು ನಿಮಗೆ ತಿಳಿಯದು. ಐಹಿಕ ಜೀವದ ಕಾರ್ಯಗಳನ್ನು ಕುರಿತು ನಾವು ತೀರ್ಪು ಮಾಡುವುದು ದೊಡ್ಡದು. ಐಹಿಕ ಜೀವ ಸಂಬಂಧದಲ್ಲಿ ನಿರ್ಣಯಿಸತಕ್ಕ ಕಾರ್ಯಗಳು ನಿಮ್ಮಲ್ಲಿದ್ದರೆ ತೀರ್ಪು ಮಾಡುವುದಕ್ಕೆ ಸಭೆಯಲ್ಲಿ ಗಣನೆಗೆ ಬಾರದವರನ್ನು ಕುಳ್ಳಿರಿಸಿಕೊಳ್ಳುತ್ತೀರೋ? ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ಏನು, ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ಸ್ಪಿರಿಚುವಲಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಬದಲು ವರ್ಲ್ಡ್ ಸಿಸ್ಟಮ್ಗೆ ಹೋಗ್ತಾ ಇದ್ದೀರಾ? ಸಹೋದರನು ಸಹೋದರನ ಮೇಲೆ ವ್ಯಾಜ್ಯ ಮಾಡುವುದು ಅಲ್ಲದೆ ಅದನ್ನು ಕ್ರೈಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ ಫಸ್ಟ್ ಸೈನ್, ಗುರುತು.
ಯು ಆರ್ ಡಿಪಿಟೆಡ್ ಪರ್ಸನ್. ನೀವು ಎಷ್ಟೇ ಹೇಳ್ಬೋದು ನಾನು ಜಯಶಾಲಿಗಳಿಗಿಂತ ಜಯಶಾಲಿ, ಐ ಆಮ್ ಬೋರ್ನ್ ಅಗೇನ್. ಇಫ್ ಯು ಆರ್ ನಾಟ್ ವಾಕಿಂಗ್ ಇನ್ ಲವ್, ಸಹೋದರನು ಸಹೋದರನ ಮೇಲೆ ವ್ಯಾಜ್ಯವಾಡುವುದು ಅಲ್ಲದೆ ಅದನ್ನು ಕ್ರೈಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ ಗುರುತು. ರೈಟ್, ದ ಫಸ್ಟ್ ಸೈನ್ ನಿನ್ನ ಜೀವಿತದಲ್ಲಿ ಸೋಲುವಿಕೆ ಸ್ಟಾರ್ಟ್ ಆಗಿದೆ. ಓಕೆ, 7ನೇ ವಚನ, ಅದಕ್ಕಿಂತ ಅನ್ಯಾಯವನ್ನು ಯಾಕೆ ಸಹಿಸಬಾರದು? ಆಸ್ತಿಯ ನಷ್ಟವನ್ನು ಯಾಕೆ ತಾಳಬಾರದು? ಆಗುವುದು ಅನ್ಯಾಯಗಳು ಆಸ್ತಿಯದ್ದು. ರೈಟ್, ಯೇಸು ಕ್ರಿಸ್ತನು ಇದೆಲ್ಲ ವ್ಯಾಜ್ಯವಾಡಿ ಜಗಳ ಆಡಿ ಯಾಕೆ ನಾವು ನಿತ್ಯತ್ವವನ್ನು ಕಳೆಯಬೇಕು? ಯೇಸು ಕ್ರಿಸ್ತನು ನಮಗೆ ಕೊಟ್ಟದ್ದು ನಿತ್ಯ ಜೀವ. ನಾವು ನಿತ್ಯತ್ವಗೋಸ್ಕರ ಜೀವಿಸುವವರು. ಕ್ರಿಸ್ತನು 2ನೇ ಸಾರಿ ಬರಲಿಕ್ಕಿದ್ದಾನೆ. ಇದೆಲ್ಲ ಪ್ರಾಬ್ಲಮ್ಗಳು ಏನು ಮಾಡ್ತದೆ ಅಂತ ಹೇಳಿದರೆ, ಪ್ರಾಪಂಚಿಕರಾಗಿ ಜೀವಿಸುವಂತೆ ಕೋಪ, ದ್ವೇಷ ಇದೆಲ್ಲ ಮಾಡಿ, ಏನೇನೋ ತೀರ್ಪು ಮಾಡಿ, ಕಣ್ಣಿಗೆ ಕಾಣದ ತೀರ್ಪು ಮಾಡಿ, ಇನ್ನೊಬ್ಬರ ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ, ಒಟ್ಟಾರೆ ಗೊತ್ತಿಲ್ಲದೆ ಏನೇನೋ ಮಾತಾಡಿ. ಬೈಬಲ್ ಹೇಳ್ತದೆ, ತೀರ್ಪು ಮಾಡಬೇಡ್ರಿ, ನಿಮಗೂ ಕೂಡ ತೀರ್ಪು ಆಗುವುದಿಲ್ಲ. ಅಪರಾಧಿ ಎಂದು ಯಾರನ್ನು ನಿರ್ಣಯಿಸಬೇಡ್ರಿ, ನಿಮ್ಮನ್ನು ಅಪರಾಧಿ ಎಂದು ನಿರ್ಣಯಿಸ್ತಿಲ್ಲ, ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವವರು. ನಾವು ಸುಮ್ಮನೆ ಯಾರನ್ನು ಅಪರಾಧಿ ಅಂತ ದೂಷಿಸಲಿಕ್ಕೆ ಆಗುವುದಿಲ್ಲ, ಸಡನ್ಲಿ ಆಗಿ ಜಡ್ಜ್ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನೀವು ಅನ್ಯಾಯ ಮಾಡುತ್ತೀರಿ, ಆಸ್ತಿಯನ್ನು ಅಪಹರಿಸ್ತೀರಿ, ಸಹೋದರರಲ್ಲೇ ಹೀಗೆ ಮಾಡುತ್ತೀರಿ. ನೋ, ಯು ಆರ್ ಯೋರ್ ಸೆಲ್ಫ್ ಡೂ ರಾಂಗ್ ಆ್ಯಂಡ್ ಚೀಟ್ ಆ್ಯಂಡ್ ಯು ಡೂ ದಿಸ್ ಥಿಂಗ್ಸ್ ಟು ಯುವರ್ ಬ್ರದರನ್. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇ ಕೆನಾಟ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವೀಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯೋರು, ಸುಲುಗೊಳ್ಳುವವರು, ಇವರೊಳಗೆ ಒಬ್ಬರಾದು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಕಳ್ಳರು, ಪುನಃ ನಾನು ಓದ್ತೇನೆ 9ನೇ ವಚನ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವೀಟರು, ಪುರುಷಗಾಮಿಗಳು, ಓಕೆ, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನೆಕ್ಸ್ಟ್, ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ಆದರೂ 11ನೇ ವಚನ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿದ್ದೀರಿ, ದೇವಜನರಾಗಿದ್ದೀರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ದಟ್ ಮೀನ್ ಆ ಸಿಸ್ಟಮಲ್ಲಿಯೇ ಬದುಕಿರಿ, ಜೀವಿಸಿರಿ. ಲೋಕ ಜೀವಿಸಿದಾಗೆ ಜೀವಿಸಬೇಡ್ರಿ, ಪ್ರಾಪಂಚಿಕರಂತೆ ಜೀವಿಸಬೇಡ್ರಿ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೇನು ಸ್ವಾತಂತ್ರ್ಯವೇನು ಉಂಟು? ನನಗೆ ಯಾರು ಕೇಳ್ತಾರೆ? ನಾನು ಸ್ವಾತಂತ್ರ್ಯ, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಪ್ರಿಯರೇ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಡೋಂಟ್ ಜಡ್ಜ್ ಎನಿವನ್. ನಮಗೆ ಗೊತ್ತಿಲ್ಲದೆ ಏನು ಜಡ್ಜ್ ಮಾಡಬೇಡಿ. ನೀವೇನು ಜಡ್ಜ್ ಮಾಡ್ತೀರ ಅದು ಜಡ್ಜ್ಮೆಂಟ್ ನಿಮ್ಮಲ್ಲಿ ಬರುತ್ತದೆ. ಒಬ್ಬ ದೊಡ್ಡ ಸೇವಕಿಗೆ ಒಂದು ದ ಪೇಯ್ನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹೊಟ್ಟೆಯಲ್ಲಿ. ಈ ಸೇವಕಿ ಪುನಃ ಕನ್ಫೆಸ್ ಮಾಡ್ತಾ ಇದ್ದಾಳೆ, ಅರಿಕೆ ಮಾಡ್ತಾ ಇದ್ದಾಳೆ. ಆ ಪೇಯ್ನ್ ಬಿಟ್ಟು ಹೋಗುವುದಿಲ್ಲ. ಆಗ ಈಕೆ ಬೇರೆ ಹೆಂಗಸರಿಗೆ ಒಂದು ದಿನದ ಕ್ರಿಟಿಸೈಸ್ ಮಾಡೋದು, ಇದೇ ಪೇನ್ ಬರುವಾಗ. ಜಡ್ಜ್ ದೇವರ ಹತ್ರ ಕೇಳಿದಾಗ, ಎಲ್ಲಿ ನಾನು ಮಿಸ್ ಆಗಿದ್ದೇನೆ ಅಂತ ಹೇಳುವಾಗ, ನೀನು ಮಾಡಿದ ತೀರ್ಪು ನಿನ್ನ ಮೇಲೆ ನಿಂತಿದೆ. ಇವತ್ತು ಮಾಡಿ ಕೆಲವು ವರ್ಷ ಆಗಿದೆ. ಆ ಹೆಂಗಸರನ್ನು ತೋರಿಸಿದೆಳು. ಇಮಿಡಿಯೇಟ್ಲಿ ಆಕೆ ರಿಪೆಂಟ್ ಆದಳು. ಲಾರ್ಡ್, ಐ ಆಮ್ ವೆರಿ ಸಾರಿ,
ನಾನು ಯಾರನ್ನು ಇನ್ನು ಸುಮ್ಮನೆ ಗೊತ್ತಿಲ್ಲದೆ ತೀರ್ಪು ಮಾಡೋದಿಲ್ಲ. ಆ ಪೇನ್ ಬಿಟ್ಟು ಹೋಯಿತು. ಯಾರನ್ನು ಯಾವುದೋ ರೀತಿಯಲ್ಲಿ ತೀರ್ಪು ಮಾಡಿ ಒಬ್ಬರ ಕಾಯಿಲೆಯಲ್ಲಿ ಬೀಳ್ತಾನೆ, ಏನೋ ಪಾಪ ಮಾಡಿದ್ದಾನೆ, ಏನೋ ಮಾಡಿ ಬಂದಾನೆ, ಅದಕ್ಕೋಸ್ಕರ ಹಾಗೆ ಹೇಳಬೇಡಿ. ನಿಮ್ಗೆ ಗೊತ್ತಿಲ್ಲ. ಡೋಂಟ್ ಜಡ್ಜ್. ನಿಮಗೆ ಗೊತ್ತಿಲ್ಲದೆ ಏನೋ ತೀರ್ಪು ಮಾಡಬೇಡ್ರಿ. ಯಾರ್ಯಾರೋ ಒಟ್ಟಿಗೆ ಸೇರಿ ಯಾಕೆ ನೀವು ಸಿಕ್ಕಿದವನು ತೀರ್ಪು ಮಾಡ್ತೀರಿ? ಇನ್ನೊಬ್ಬ ಸಹೋದರನು, ಇನ್ನೊಬ್ಬ ವಿಶ್ವಾಸಿಯನ್ನು ಯಾಕೆ ತೀರ್ಪು ಮಾಡ್ತೀರಿ? ನೀವು ಮಾಡುವ ತೀರ್ಪು ನಿಮ್ಮ ಮುಂದೆ ನಿಲ್ತದೆ. ರೈಟ್? ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಡೋಂಟ್ ಜಡ್ಜ್ ಎನಿವನ್. ಅದರಿಂದ ಯು ಆರ್ ನಾಟ್ ಆರ್ಡಿನರಿ. ನೀವು ದೇವರಿಂದ ಹುಟ್ಟಿದವರು. ದೇವರ ವಾಕ್ಯದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ, ಸೊಲ್ಯೂಷನ್ ಇದೆ. ಸತ್ಯವೇದವನ್ನು ಓದಿದಾಗ ಪ್ರತಿಯೊಂದಕ್ಕೆ ಸೊಲ್ಯೂಷನ್ ಇದೆ. ಓಕೆ, ದೇವರ ವಾಕ್ಯಾನುಸಾರವಾದ ಸೊಲ್ಯೂಷನ್ ತೆಗೆದುಕೊಳ್ಳ್ರಿ. ದೆನ್ ಯು ವಿಲ್ ಲಿವ್ ಇನ್ ಪೀಸ್. ನೀವು ಕಂಡಮ್ನೇಷನಲ್ಲಿ ಜೀವಿಸ್ತಿಲ್ಲ, ಸಮಾಧಾನದಲ್ಲಿ ಜೀವಿಸ್ತೀರಿ. ಓಕೆ, ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವ. ಪ್ರೇರೆ, ಆ ನಿತ್ಯ ಜೀವವನ್ನು ಹೊಂದುತ್ತೀರಿ. ಯುಗ ಯುಗಾಂತರಗಳು ನೀವು ಜೀವಿಸ್ತೀರಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸ್ತೆ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದನು. ನಾನು ನಂಬುತ್ತೇನೆ, ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ವಿ ಆರ್ ಫ್ರೀ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮವರವನ್ನು ನಂಬಿಕೆಯ ಮೂಲಕ ನಾವು ಸ್ವೀಕರಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಯಾರೆಲ್ಲ ಇವತ್ತು ವಾಕ್ಯ ಕೇಳಿದ್ದಾರೋ, ನಿನ್ನ ವಾಕ್ಯ ಹೇಳ್ತದೆ, ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡಬೇಡ್ರಿ, ನ್ಯಾಯವಾದ ತೀರ್ಪನ್ನು ಮಾಡಿರಿ, ವಾಕ್ಯಾನುಸಾರವಾದ ತೀರ್ಪು ಮಾಡಿರಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಪ್ರತಿಯೊಬ್ಬ ವಿಶ್ವಾಸಿಯನ್ನು ನೀನು ನೇಮಿಸ್ತಿ ಸೊಲ್ಯೂಷನ್ ಮೇಕರ್ ಆಗಿ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಪ್ರತಿಯೊಬ್ಬ ವಿಶ್ವಾಸಿಯನ್ನು ನೇಮಿಸ್ತಿ. ಇವರು ಪ್ರತಿಯೊಬ್ಬರು ವಾಕ್ಯದಲ್ಲಿ ಬೆಳೆಯಲಿ, ವಾಕ್ಯದಲ್ಲಿ ನೋಡಲಿ, ವಾಕ್ಯದಲ್ಲಿ ಗ್ರಹಿಸಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.